ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕೃಷ್ಣ. ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿ ಬೆಳೆಯಲ್ಲಿ ಸತುವಿನ ಪಾತ್ರ ಅಂದ್ರೆ ಜಿಂಕ್ ಸಲ್ಫೇಟ್. ಶುಂಠಿನಲ್ಲಿ ಜಿಂಕ್ ಸಲ್ಫೇಟ್ನ ಪಾತ್ರದ ಬಗ್ಗೆ ಇವತ್ತು ನಾವು ಸಂಪೂರ್ಣ ವಿವರವಾಗಿ ತಿಳ್ಕೊಳ್ಳೋಣ. ಜಿಂಕ್ ಸಲ್ಫೇಟ್ ಅಲ್ಲಿ ನಮಗೆ 33% ಜಿಂಕ್ ಇದೆ, 15% ಸಲ್ಫರ್ ಇದೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ZnSO4 ಅನ್ನ ಒಂದು ಮೂಲನಾಮದಿಂದ ಕರೆಯಲ್ಪಡುತ್ತೆ. ಇದು ಮೈಕ್ರೋನ್ಯೂಟ್ರಿಯೆಂಟ್ ಫ್ಯಾಮಿಲಿಗೆ ಸೇರಿದ್ದು ಸೂಕ್ಷ್ಮ ಪೋಷಕಾಂಶ. ಆದರೆ ಇದು ಸೂಕ್ಷ್ಮ ಪೋಷಕಾಂಶ ಆದರೂ ಸಹಿತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಇದು ವಿಶೇಷ ಪಾತ್ರವನ್ನು ನಮ್ಮ ಬೆಳೆಗಳಲ್ಲಿ, ಬೆಳೆಯ ಇಳುವರಿಯಲ್ಲಿ, ಬೆಳೆಯ ರೋಗ ನಿರೋಧಕ ಪ್ರಕ್ರಿಯೆಯಲ್ಲಿ ಇದು ವಹಿಸುತ್ತೆ ಸ್ನೇಹಿತರೆ. ಇದು ಅದರ ಜೊತೆಗೆ ನಮಗೆ ಇದು ಮುಖ್ಯವಾಗಿ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಗಳದ್ದು ಒಂದು ಟಾರ್ಗೆಟೆಡ್ ಆಗಿರೋ ಒಂದು ಅಚೀವ್ ಮಾಡಬೇಕಾಗಿರೋ ಒಂದು ಟಾರ್ಗೆಟ್ ಅಂತ ಏನು ಹೇಳ್ತಾರೆ ಆ ಥರ ಇರೋ ಹಾಗೆ ಇದು ಮೊದಲನೇದಾಗಿ ಕ್ಲೋರೋಫಿಲ್ ಅನ್ನ ಹೆಚ್ಚಿಸುತ್ತೆ. ಕ್ಲೋರೋಫಿಲ್ ಹೆಚ್ಚಿಸ್ತಿದ್ದಂಗೆ ಮತ್ತೆ ನಮ್ಮ ಸೈಕ್ಲಿಕ್ ಆಗಿ ಏನಾಗುತ್ತೆ, ಫೋಟೋಸಿಂಥಸಿಸ್ ಹೆಚ್ಚಿಗೆ ನಮಗೆ ಅಧಿಕ ಇಳುವರಿ ದೊರೆಯುತ್ತೆ. ಮತ್ತು ಫೋಟೋಸಿಂಥಸಿಸ್ ಮತ್ತು ಕ್ಲೋರೋಫಿಲ್ ಹೆಚ್ಚಿಗಾಗಿದ್ದರಿಂದ ಕಾರಣಕ್ಕೆ ನಮಗೆ ರೆಸಿಸ್ಟೆನ್ಸ್, ರೋಗ ನಿರೋಧಕ ಶಕ್ತಿ ಸಹಿತ ನಮಗೆ ಬೆಳೆಗೆ ದೊರೆಯುತ್ತೆ ಸ್ನೇಹಿತರೆ. ಜಿಂಕ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸೋದು ಬಹಳ ಮುಖ್ಯ. ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂದ್ರೆ ಮತ್ತೆ ನಾವು ಸಾಯಿಲ್ ಟೆಸ್ಟ್ ಅನ್ನ ಮೊರೆ ಹೋಗ್ಬೇಕಾಗತ್ತೆ. ಅಥವಾ ಈಗ ನಾವೇನು ರೆಕಮೆಂಡ್ ಮಾಡ್ತಿದ್ದೀವಿ, ಈ ಡೋಸ್ ಬಂದ್ಬಿಟ್ಟು ನ್ಯೂಟ್ರಲ್ ಸಾಯಿಲ್ದು ಹೆಚ್ಚು ಕಮ್ಮಿ 6.5ರಿಂದ 7.5 ತನಕ ನಿಮ್ಮ ಸಾಯಿಲ್ pH ಏನಿದೆ ಅಂದ್ಕೊಂಡು ನಾವು ಡೋಸನ್ನು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಡೋಸ್ ರೆಕಮೆಂಡ್ ಮಾಡಿದ್ದು ನಿಮಗೆ ವ್ಯತ್ಯಾಸ ಅಂತ ಅನಿಸ್ಬಾರ್ದು, ಆ ಕಾರಣಕ್ಕೆ ಈ ವಿಷಯ ತಿಳಿಸ್ತಾ ಇದ್ದೇನೆ. ಎಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಹೆಚ್ಚೆಚ್ಚು ಕಾಮೆಂಟ್ಗಳು ಬರ್ತಾ ಇದೆ. ಸಾಕಷ್ಟು ರೈತರಲ್ಲಿ ಅನುಮಾನ ಇದೆ ಅನ್ನೋದು ನಮಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಯಾವುದೇ ರೀತಿಯ ಅನುಮಾನಗಳಿದ್ರು ಪರಿಹಾರಕ್ಕೋಸ್ಕರ ತಾವು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳ್ಕೊಳ್ಳಿ ಸ್ನೇಹಿತರೆ. ಹಾಗೇನೆ ಇದರಲ್ಲಿ ನಾವು ಇದರ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಹೋಗುವಾಗ ಈಗ ಕ್ಲೋರೋಫಿಲ್ ಬಗ್ಗೆ ತಿಳ್ಕೊಂಡು, ಎರಡನೇದಾಗಿ ನಮ್ಗೆ ಇದು pH ರೆಗ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅತಿ ಹೆಚ್ಚು pH ಇದ್ದಾಗ ಇದು ನಮಗೆ ರೆಗ್ಯುಲೇಟರ್ ಆಗಿ ನಮಗೆ ಕೆಲಸ ಮಾಡುತ್ತೆ. pH ರೆಗ್ಯುಲೇಟರ್ ಅಷ್ಟೇ ಅಲ್ಲದೆ ನಮಗೆ ಇದು ಸ್ಟ್ರೆಸ್ ಕಂಟ್ರೋಲರ್ ಆಗಿ ಸಹಿತ ನಮಗೆ ಇದು ಕೆಲಸ ಮಾಡುತ್ತೆ. ಸ್ಟ್ರೆಸ್ ಕಂಟ್ರೋಲ್ ಅಂದ್ರೆ ಅತಿ ಹೆಚ್ಚು ಮಳೆ ಆದಾಗ, ವಿಶೇಷವಾಗಿ ತಂಪಾದ ವಾತಾವರಣ, ಕೋಲ್ಡ್ ಏನಿರುತ್ತೆ, ಇದರಿಂದ ನಮ್ಮ ಬೆಳೆ ಸ್ಟ್ರೆಸ್ಗೆ ಏನಾಗುತ್ತೆ ಅದನ್ನು ಅವಾಯ್ಡ್ ಮಾಡಿ ಇದು ಉತ್ತಮ ರೀತಿಯಲ್ಲಿ ಬೆಳೆ ಹಾಗೆ ನೋಡ್ಕೊಳ್ಳುತ್ತೆ. ಇದು ಒಂದು ಸ್ಟ್ರೆಸ್ ರಿಲೀವರ್ ಅಥವಾ ಸ್ಟ್ರೆಸ್ ಕಂಟ್ರೋಲರ್ ಆಗಿ ಸಹಿತ ನಮಗೆ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಇದೆಲ್ಲದನ್ನು ನಾವು ಗಮನಿಸಿದಾಗ ನಮಗೆ ಜಿಂಕ್ ಸಲ್ಫೇಟ್ ಅಥವಾ ಜಿಂಕ್ ಅಥವಾ ಸತುವಿನ ಅವಶ್ಯಕತೆ, ಮೈಕ್ರೋನ್ಯೂಟ್ರಿಯೆಂಟ್ನ ಅವಶ್ಯಕತೆ ನಮ್ಮ ಶುಂಠಿ ಬೆಳೆಯಲ್ಲಿ ಅನಿವಾರ್ಯವಾಗಿ ಬೇಕಾಗುತ್ತೆ ಅನ್ನೋದನ್ನ ನಾವು ಈ ಮೂಲಕ ನಾವು ತಿಳ್ಕೊಬಹುದು ಗೆಳೆಯರೆ. ಇದಿಷ್ಟು ನೋಡಿದಾಗ ನಮಗೆ ಯಾವಾಗ ಅನಿವಾರ್ಯತೆ ಅಂತೂ ಇದೆ, ಜನರಲ್ ಆಗಿ ಅದರ ಡೋಸ್ ಇದೆ, ಎಲ್ಲದೂ ಇದೆ. ಆದರೆ ಇದರದ್ದು ವಿಶೇಷವಾದ ಅನಿವಾರ್ಯತೆ ಹೇಗೆ ಅದ ಅಂತ ನಾವು ಕಂಡುಹಿಡ್ಕೊಂಡಾಗ, ಕೊರತೆ ಹೇಗೆ ಅಂತ ನಾವು ಕಂಡುಹಿಡ್ಕೋಬೇಕು ಅಂದ್ರೆ ಇದರ ಲಕ್ಷಣಗಳ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದರದ್ದು ಕೊರತೆಯ ಲಕ್ಷಣ ಬಂದ್ಬಿಟ್ಟು ಎಲೆಗಳು ಚಿಕ್ಕದಾಗ್ತವೆ. ವಿಶೇಷವಾಗಿ ಬುಡದಲ್ಲಿರೋ ಎಲೆಗಳು ಅತಿ ಚಿಕ್ಕದಾಗಿರ್ತವೆ. ಮತ್ತೆ ಇಂಟರ್ನೋಡ್ಸ್ ಏನಿದೆ, ನಮ್ಮ ಇಂಟರ್ನೋಡ್ಸ್ ಅಂತ ಬೆಳೆದ ಏನ್ ಹೇಳ್ತೇವೆ ನಾವು, ಗೆಣ್ಣುಗಳು, ನಮ್ಮ ಶುಂಠಿಯ ಬೆಳೆಯ ಗೆಣ್ಣುಗಳೇನಿದೆ ಅವು ಕಿರಿದಾಗಿ ಮೂಡ್ ಬರ್ತದೆ. ನಮಗೆ ರೆಗ್ಯುಲರ್ ಆಗಿರೋ ಶುಂಠಿ ನೋಡಿಗೆ ಈ ಗಾತ್ರದಲ್ಲಿ ನಮಗೆ ಗೆಣ್ಣುಗಳು ಬರ್ತಾ ಇದ್ರೆ ನಮಗೆ ಜಿಂಕ್ ಸಲ್ಫೇಟ್ ಏನಿದೆ ಅದರ ಕೊರತೆ ಇರೋದು ಈ ರೀತಿಯಾಗಿ ಕಂಡು ಬರುತ್ತೆ. ಹತ್ತರವಾದ ಗೆಣ್ಣುಗಳು ಬರುತ್ತೆ. ಮತ್ತೆ ಎಲೆಗಳು ತುಂಬಾ ಚಿಕ್ಕದಾಗಿ ಸುರುಳಿ ಆಗುದಿಲ್ಲ. ಎಲೆಗಳು ಚಿಕ್ಕದಾಗಿ ಅಗಲ ಮತ್ತು ಉದ್ದದಲ್ಲಿ ಚಿಕ್ಕದಾಗಿ ಕಂಡು ಬರುತ್ತೆ. ವಿಶೇಷವಾಗಿ ನಮಗೆ ಸಹಜವಾಗಿ ಕಂಡು ಬರೋ ಎಲೆಗಳಿಗಿಂತ ಇವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಒಂದು ಬಿಳಿಯದಾದ ಒಂದು ಇದು ಬರುತ್ತೆ ನಿಮಗೆ, ತಿಳಿ ಹಳದಿಗೆ ಬಂದು ಒಂದು ಬಿಳಿಯದಾದ ಒಂದು ಗೆರೆ ರೀತಿ ಕಂಡು ಬರುತ್ತೆ. ಇದನ್ನು ನಾವು ಗುರುತಿಸುವ ಲಕ್ಷಣ ಆಯ್ತು ಗೆಳೆಯರೆ. ಲಕ್ಷಣಗಳನ್ನ ಸ್ಪಷ್ಟವಾಗಿ ನಾವು ಗುರುತಿಸೋದು ಕಲ್ತ್ಕೊಂಡ್ರೆ ನಮಗೆ ಪರಿಹಾರ ಕ್ರಮಗಳು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸಾಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಗಳದ್ದ ಲಕ್ಷಣಗಳು, ಕೊರತೆಯ ಲಕ್ಷಣಗಳು ನಮಗೆ ಎಲೆ ಚುಕ್ಕಿ ಅಥವಾ ಪೊಟ್ಯಾಶ್ನ ಕೊರತೆಯ ಲಕ್ಷಣಕ್ಕೆ ಸಾಮ್ಯತೆ ಇರುತ್ತೆ. ಎಲ್ಲ ಒಂದೇ ತರ ಇರಲ್ಲ, ಸಾಮ್ಯತೆ ಇರುತ್ತೆ. ಹಾಗಾಗಿ ನಾವು ಅದನ್ನು ಸ್ಪಷ್ಟವಾಗಿ ಗುರುತಿಸೋದನ್ನ ನಾವು ಕಲ್ತ್ಕೋಬೇಕು. ನಿಮ್ಮ ಅನುಕೂಲಕ್ಕೋಸ್ಕರ ಒಂದು ಇಮೇಜಿನ ಸಹಿತ ನಾವು ಅದರಲ್ಲಿ ಹಾಕ್ತೀವಿ ಗೆಳೆಯರೆ. ಸ್ನೇಹಿತರೆ, ಇದರ ಡೋಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಡೋಸ್ಗೆ ಹೋಗ್ಲಿಕ್ಕಿಂತ ಮುಂಚೆ ಇದರಲ್ಲಿ ಎಷ್ಟು ವಿಧ ಇದೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ವಿಧಗಳು ತಿಳ್ಕೊಂಡ್ರೆ ಪ್ರತಿ ವಿಧದ ಡೋಸ್ ಅನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದರಲ್ಲಿ ನಮಗೆ ಜಿಂಕ್ ಸಲ್ಫೇಟ್ ಇದೆ ಮತ್ತು ಜಿಂಕ್ EDTA ಇದೆ. ಇದು ಎರಡು ವಿಧಗಳು ನಮಗೆ.
ಈ ಮೈಕ್ರೋ ನ್ಯೂಟ್ರಿಯೆಂಟನ್ನು ನಾವು ನಮ್ಮ ಶುಂಠಿ ಬೆಳೆಗೆ ಕೊಡಬೇಕಾದಾಗ ನಮಗೆ ಲಭ್ಯವಿರುವ 2 ವಿಧಗಳು. ಈಗ ಡೋಸ್ಗೆ ಬರೋಣ ಸ್ನೇಹಿತರೆ. ಡೋಸಲ್ಲಿ ನಮಗೆ ಜಿಂಕ್ ಸಲ್ಫೇಟ್ ಆದರೆ 10 kg ಪ್ರತಿ ಎಕರೆಗೆ ಇದು, ಮತ್ತು EDTA ಆದರೆ 500 ಗ್ರಾಮು 200 ಲೀಟರ್ ನೀರಿಗೆ, ಒಂದು ಬ್ಯಾರಲ್ಗೆ 500 ಗ್ರಾಮ್ ಅಷ್ಟು ಬೇಕಾಗ್ತದೆ ಸ್ನೇಹಿತರೆ. ಇದು 10 kg ಏನು ಎಕರೆಗಿದೆ, ಇದನ್ನು ನಾವು ಹಂತ ಹಂತವಾಗಿ ಕೊಟ್ಟರೆ ಉತ್ತಮ. ಒಂದೇ ಸರಿ ಕೊಡೋದಕ್ಕಿಂತ ಹಂತ ಹಂತವಾಗಿ ಕೊಟ್ಟರೆ ಉತ್ತಮ. ಬೆಳೆ ವಿವಿಧ ಹಂತಗಳನ್ನು ನಾವು ಈ ಮೊದಲನೇ ಎಲ್ಲ ವಿಡಿಯೋಗಳಲ್ಲೂ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ತಾವು ಅದನ್ನು ನೋಡೋದ್ರ ಮೂಲಕ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಲಭ್ಯ ಇದೆ. ವಿಶೇಷವಾಗಿ ಶುಂಠಿ ಮೇಲೆ ಕೇಂದ್ರೀಕೃತವಾಗಿ ಸಾಕಷ್ಟು ಮಾಹಿತಿ ಉಳ್ಳ ಅರ್ಥಪೂರ್ಣವಾಗಿರ್ತಕ್ಕಂಥ, ನಮ್ಮ ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು, ಶ್ರಮ ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಮಾಹಿತಿ ಇರೋ ವಿಡಿಯೋಗಳಿದೆ. ದಯವಿಟ್ಟು ತಾವೆಲ್ಲರೂ ಅದನ್ನು ನೋಡಬೇಕು. ಅದನ್ನು ನೋಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಯಾವ ಸ್ನೇಹಿತರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ. ಸಂಪೂರ್ಣ ಮಾಹಿತಿ ತಿಳಿದಿಲ್ಲ ಅಂತ ಹೇಳಿದ್ರೆ ನಿಮಗೆ ಕೆಲವು ಸಾರಿ ಅನಾನುಕೂಲ ಆಗುತ್ತೆ. ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾನು ಅದೇ ವಿಷಯನೇ ಹೇಳ್ತೀನಿ ಸ್ನೇಹಿತರೆ. ಮಾಹಿತಿಯ ಕೊರತೆ ಅಥವಾ ಮಾಹಿತಿಯ ಅರ್ಧಂಬರ್ಧ ಗೊತ್ತಿದ್ರೆ ಏನು ಸಮಸ್ಯೆ ಆಗೋದು ಅನ್ನೋದನ್ನು ನಾನು ನಿಮಗೆ ಸೂಪರ್ ಮಿನಿಟಲ್ಲಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ, ನಮಗೆ ಒಂದು ಲೈಕ್ ಕೊಡಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ. ಜೊತೆಗೆ ಯಾವ ವ್ಯೂವರ್ಸ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಮಿತ್ರ ರೈತರಿಗೆ ಎಲ್ಲರಿಗೂ ತಿಳಿಸಿ, ಗುಂಪುಗಳಲ್ಲಿ ಶೇರ್ ಮಾಡಿ. ಅದರಿಂದ ಈ ವಿಷಯ ಎಲ್ಲರಿಗೂ ತಿಳಿಯೋ ಹಾಗಾಗುತ್ತೆ ಸ್ನೇಹಿತರೆ. ನಾನು ಮೊದಲೇ ಹೇಳ್ತಿದ್ದ ಹಾಗೆ 1 ಎಕರೆಗೆ 10 kg ಇದೆ. 10 kgನ ನೀವು ಒಂದು 3 ಹಂತದಲ್ಲಿ ಕೊಡಿ, ತುಂಬಾನೇ ಅನುಕೂಲ ಆಗುತ್ತೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ನಿಧಾನವಾಗಿ ರಿಲೀಸ್ ಆಗುತ್ತೆ. ನಿಧಾನವಾಗಿ ರಿಲೀಸ್ ಆಗಿ ನಿಮ್ಮ ಬೆಳೆಗೆ ದೀರ್ಘಕಾಲದವರೆಗೆ ನಿಮಗೆ ಜಿಂಕ್ನ ಲಭ್ಯತೆ ಹಾಗೂ ನೋಡ್ಕೊಳ್ಳುತ್ತೆ. ಉದಾಹರಣೆಗೆ 60 ದಿವಸಕ್ಕೆ, 90 ದಿವಸಕ್ಕೆ, 120 ದಿವಸಕ್ಕೆ ನೀವು ಇದನ್ನ 3 ಕಂತುಗಳಲ್ಲಿ ಸಮಕಂತುಗಳನ್ನು ಮಾಡಿಬಿಟ್ಟು ಕೊಡ್ಬೋದು ಸ್ನೇಹಿತರೆ, ಜಿಂಕ್ ಸಲ್ಫೇಟ್ ಅನ್ನ. ಓಕೆ, ಮತ್ತೆ ಇನ್ನು ಜಿಂಕ್ EDTA ಏನಿದೆ, ಜಿಂಕ್ EDTA ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ತಕ್ಷಣ ಪರಿಣಾಮ ಕೊಡುತ್ತೆ, ನಿಮಗೆ ಇಮ್ಮಿಡಿಯೇಟ್ ಎಫೆಕ್ಟ್. ಅದ್ರ ಜೊತೆಗೆ ಸ್ಟ್ರೆಸ್ ಅನ್ನ ರಿಲೀವ್ ಮಾಡುತ್ತೆ ಇಮ್ಮಿಡಿಯೇಟ್ ಆಗಿ. ಇದು ನಿಮಗೆ ಪೋಲಿಯರ್ ಸ್ಪ್ರೇ ಇದೆ. ಜಿಂಕ್ ಸಲ್ಫೇಟ್ ಏನಿದೆ ಇದು ಬ್ಯಾಸೆಲ್ ಅಪ್ಲಿಕೇಶನ್ ಇದೆ 10 kg ಇದು ಪೋಲಿಯರ್ ಸ್ಪ್ರೇಗಿದೆ. ಇದರದ್ದೇ ಆದ ವಿಶೇಷಣ ಇದಕ್ಕಿದೆ, ಇದರದ್ದೇ ಆದ ವಿಶೇಷತೆ ಇದೆ. ಮತ್ತು ನಾವು ಬೆಳೆ ಹಂತದಲ್ಲಿ, ವಿವಿಧ ಹಂತದಲ್ಲಿ ನಮಗೆ ಬೆಳೆ ಒಳ್ಳೆ ರೀತಿಯಾಗಿ ಬರುತ್ತೆ, ಕ್ಲೋರೋಫಿಲ್ ಚೆನ್ನಾಗುತ್ತೆ, ಫೋಟೋಸಿಂಥೆಸಿಸ್ ಆಗುತ್ತೆ, ಸ್ಟ್ರೆಸ್ ಅನ್ನು ರಿಲೀವ್ ಮಾಡುತ್ತೆ, ಇದೆಲ್ಲ pH ಅನ್ನು ರೆಗ್ಯುಲೇಟ್ ಮಾಡುತ್ತೆ, ಇದೆಲ್ಲದೂ ಆಗುತ್ತೆ. ಯಾವುದೋ ಒಂದು ಹಂತದಲ್ಲಿ ನಾವು ಕೊಡ್ಲಿಲ್ಲ ಅಥವಾ ಕೊಟ್ಟಿದ್ದು ಕೊರತೆ ಆಗಿದೆ ಅಂತ ಅನ್ಸಿದ್ರೆ, ಲೀಚ್ ಔಟ್ ಆಗಿರೋ, ಕೊರತೆ ಆಗ್ಲಿಕ್ಕೆ ನಿಮ್ಗೆ ಕಾರಣಗಳು ಗೊತ್ತೇ ಇದೆ. ಮೊದಲನೇದಾಗಿ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ರೆ ಲೀಚ್ ಔಟ್ ಆಗಿರೋ ಕಾರಣಕ್ಕೆ ಇರಬೇಕು, ಎಕ್ಸೆಸ್ ಹೀಟ್ ಆದಾಗ ನಿಮಗೆ ಅಯನ್ ರೂಪದಲ್ಲಿ ಏರ್ ಔಟ್ ಆಗೋ ಕಾರಣಕ್ಕೆ ಇರಬೇಕು, ಇದೆಲ್ಲ ರೂಪದಲ್ಲೂ ನಿಮಗೆ ಸಮಸ್ಯೆ ಆಗಿರುತ್ತೆ. ಅವಾಗ ನಿಮಗೆ ಲಕ್ಷಣ ಕಂಡು ಬಂದಾಗ ನೀವು ಜಿಂಕ್ EDTA ಮೊರೆ ಹೋಗ್ಬೋದು. ಆ ಮೊರೆ ಹೋಗೋದ್ರಿಂದ ತಕ್ಷಣನೇ ಪರಿಹಾರ ಸಿಗುತ್ತೆ, ಸ್ಟ್ರೆಸ್ ಅನ್ನ ರಿಲೀವ್ ಮಾಡುತ್ತೆ. ಪೋಲಿಯರ್ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಈಸಿ ಟು ಯೂಸ್ ಅಂತ ಏನು ಹೇಳ್ತೀವಿ ಆ ರೀತಿಯ ಪ್ರಮಾಣದಲ್ಲಿ ಆಗುತ್ತೆ ಗೆಳೆಯರೆ. ಇದರಲ್ಲಿ ನಾವು ಪ್ರಮಾಣನೂ ತಿಳ್ಕೊಂಡ್ವಿ, ಮತ್ತೆ ಅದರ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಏನು ಪರಿಹಾರ ಅಂತ ತಿಳ್ಕೊಂಡ್ವಿ. ಇದರ ಬೆಲೆಗಳು ತಿಳ್ಕೊಳ್ಳೋಣ. ಜಿಂಕ್ ಸಲ್ಫೇಟ್ ಏನಿದೆ ಇದು 10 kgಗೆ ನಮಗೆ ಹತ್ತತ್ರ 600 ರೂಪಾಯಿಂದ 800 ರೂಪಾಯಿ ತನಕ ವಿವಿಧ ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ. ನೀವು ಯಾವ ಬ್ರ್ಯಾಂಡ್ ಆದರೂ ಉಪಯೋಗಿಸ್ಬೋದು. ನಾವು ಎಲ್ಲ ವಿಡಿಯೋದಲ್ಲಿ ಹೇಳುವಾಗೆ ಡಿಸ್ಕ್ಲೇಮರ್, ಯಾವ ಬ್ರ್ಯಾಂಡನ್ನು ನಾವು ಸಪೋರ್ಟ್ ಮಾಡೋದು, ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ. ಅದು ಇಫ್ಕೋದಾದರೂ ಇರ್ಬೋದು, ಮಹಾದಂದಾದರೂ ಇರ್ಬೋದು, ಮತ್ತು ಸಾಕಷ್ಟು ಒಳ್ಳೆ ಬ್ರ್ಯಾಂಡ್ ಸಿಗುತ್ತೆ. ನಿಮ್ಗೆ ಯೋಗ್ಯ ದರದ್ದು, ಯೋಗ್ಯ ಗುಣಮಟ್ಟದ ಯಾವುದು ಅನ್ಸುತ್ತೆ ಅದನ್ನು ಉಪಯೋಗಿಸ್ಬೋದು. ಜಿಂಕ್ EDTA ಸಹಿತ ನಿಮಗೆ ದಯವಿಟ್ಟು ಕ್ಷಮಿಸಿ, 500 ರಿಂದ 600 ರೂಪಾಯಿ ಅರ್ಧ kg ಒಂದು ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ. ಅದನ್ನು ನೀವು 1 ಡ್ರಮ್ಗೆ ನೇರ ಉಪಯೋಗಿಸ್ಬೋದು ಸ್ನೇಹಿತರೆ. ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಸ್ನೇಹಿತರೆ. ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಮಗೆ ಏನು ವಿಷಯಗಳಿದೆ ಅಂತ ಹೇಳಿದ್ರೆ, ನಮಗೆ ಯಾವುದೇ ಕಾರಣಕ್ಕೂ ನೀವು ಜಿಂಕ್ ಸಲ್ಫೇಟ್ ಅನ್ನ ಫಾಸ್ಫರಸ್ ಜೊತೆಗೆ ಯೂಸ್ ಮಾಡೋ ಹಾಗಿಲ್ಲ. ಉದಾಹರಣೆಗೆ DAP, ರಾಕ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್, ಇದು ಯಾವುದ್ರ ಜೊತೆಗೂ ನಾವು ಇದನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು ಸ್ನೇಹಿತರೆ. ಇದು ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ಇರುವಂತ ವಿಷಯ. ಜೊತೆಗೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾವು ಜಿಂಕ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಕೊಡೋದ್ರಿಂದ ನಮ್ಮ ಸಸ್ಯದಲ್ಲಿ ಆಕ್ಸಿನ್ಸ್ ಅನ್ನ ಇದು ಉತ್ಪತ್ತಿ ಮಾಡುತ್ತೆ. ಆಕ್ಸಿನ್ಸ್ ಅನ್ನೋದು ಹಾರ್ಮೋನ್ ಆಗಿದ್ದು ನಮ್ಮ ಬೆಳೆಯಲ್ಲಿ ಆಕ್ಸಿನ್ಸ್ನ ಅವಶ್ಯಕತೆ ತುಂಬಾ ಇದ್ದು ಇದನ್ನ ಸೆಲ್ಸ್ ಗ್ರೋತ್ಗೆ ತುಂಬಾ ಉಪಯೋಗ ಬರುತ್ತೆ. ಆಕ್ಸಿನ್ಸ್ ಬಗ್ಗೆ ನಿಮಗೊಂದು ಸಪ್ರೇಟ್ ವಿಡಿಯೋನೇ ಮಾಡಿ ಆ ಮೂಲಕ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಷ್ಟು ತಿಳಿಸ್ಕೊಡೋಕ್ಕೆ ಅವಕಾಶ ಆಗಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲಿಂದ ಸೈನಿಂಗ್ ಆಫ್ ಗೆಳೆಯರೆ. ನಮಸ್ಕಾರ.